ಅಲ್ಲಿ ಇವತ್ತು ಕಾವೇರಿ ಸ್ಯಾನಿಟ್ರಿ ಹೊರವಲಯದಲ್ಲಿ ಕೊಡೋಕ್ಕಾಗಲ್ಲ. ಮತ್ತು ಹಳ್ಳಿಗಳು ಸೇರಿಸ್ಕೊಂಡು ನೀವು ಇನ್ನೇನು ಮಾಡ್ತೀರಿ ಸರ್? ಈಗ GBA ಚುನಾವಣೆಗೆ EVMನ ಹೊರತುಪಡಿಸಿ ಬ್ಯಾಲೆಟ್ ಪೇಪರಲ್ಲಿ ಚುನಾವಣೆ ಮಾಡಬೇಕು ಅಂತ ಸರ್ಕಾರ ಮುಂದಾಗಿದೆ. ನಿಜಕ್ಕೂ ಬೆಂಗಳೂರು ಒಂದು ರೀತಿಯಾಗಿ ನಂಬರ್ 1 ಸ್ಥಾನಗಳಲ್ಲಿ ಬರ್ತಾ ಇದೆ ಈಗ ದೇಶದಾದ್ಯಂತ. ಆ ಥರ ನಂಬರ್ 1 ಸ್ಥಾನಗಳು ಬರ್ತಕ್ಕಂಥ ಬೆಂಗಳೂರಲ್ಲಿ EVM ಬಿಟ್ಟು ಬ್ಯಾಲೆಟ್ ಪೇಪರಲ್ಲಿ ನಡೆಸಿದ್ರೆ ಎಷ್ಟು ಸೂಕ್ತ ಅನಿಸುತ್ತೆ ನಿಮಗೆ? ಈಗ ಮೊನ್ನೆ ಒಂದು ಕರ್ನಾಟಕದಲ್ಲೇ ಕೆಲವು ಸಮೀಕ್ಷೆಗಳು ಕೂಡ ನಡೀತು. EVMದು ಗುಲ್ಬರ್ಗ ಯಾರು ಅಲ್ಲಿ ಅಂತ ಇದ್ರಲ್ಲ, ಆ ಗುಲ್ಬರ್ಗ ಆ ಕಡೆ ಅಂತ ಏನು ಸಾಕ್ಷರತೆ ಇಲ್ಲದೆ ಇರ್ತಕ್ಕಂಥ ಕಡೆ ಜನ ಕೂಡ 90-95% EVM ಮೇಲೆ ನಮ್ಮ ನಂಬಿಕೆ ಇದೆ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಇವತ್ತು ಇಡೀ ದೇಶಕ್ಕಲ್ಲ, ವಿದೇಶಗಳಿಗೆ IT-ನಲ್ಲಿ ನಾವು ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ಸ್ಟಾರ್ಟಪ್ಗಳಲ್ಲಿ ನಮ್ಮ ಬೆಂಗಳೂರು ನಂಬರ್ 1 ಐತೆ. ಇವತ್ತು ನಾವು ಮತ್ತೆ ಹಳೆ ಕಾಲಕ್ಕೆ ಪೇಪರ್ಗೆ ಹೋಗ್ತೀವಿ ಅಂತ ಹೇಳಿದ್ರೆ ಆ ಬೆಂಗಳೂರು ಗೌರವನೂ ಇರೋದಿಲ್ಲ. ಮತ್ತು ಈ ಜನಗಳು ಕೂಡ ಏನು ಬೆಂಗಳೂರಲ್ಲಿ ನಾವು ವಾಸ ಮಾಡ್ತಾಯಿದ್ದೀವಿ, ನಾವೊಂಥರ ಇಲ್ಲಿಟ್ರೇಟು, ನಾವೆಲ್ಲ ಕೂಡ ಏನೋ ಬೋಗಸ್ ಹಾಕುವಂಥವ್ರು, ಮತ ಚೋರಿ ಮಾಡ್ತಕ್ಕಂಥವ್ರು ಇವತ್ತೇನು ದೊಡ್ಡ ಪ್ರಚಾರ ಮಾಡ್ತಾವಲ್ಲ, ಆ ಕಪ್ಪು ಚುಪ್ಕೆ ನಮ್ಗೆ ಬರ್ತದೆ. ಒಂದು ಮೊನ್ನೆ ಏನು 4 ಕಡೆ ನೀವು ಎಲೆಕ್ಷನ್ ಮಾಡಿ ಬ್ಯಾಲೆಟ್ ಮಾಡಿದ್ರಿ, ಅಲ್ಲೂ ನಾವೇ ಗೆದ್ದಿದ್ದೀವಿ. 4 ಪುರಸಭೆಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಗೆದ್ದಿರೋದು. ನೀವು ಪೇಪರನ್ನು ಮಾಡಿರಿ, ನೀವು EVMನ ಮಾಡಿರಿ, ಕೈ ಎತ್ಸೋದನ್ನು ಮಾಡಿರಿ, ಭಾರತೀಯ ಜನತಾ ಪಾರ್ಟಿಗೆ ಜನ ಬೆಂಬಲ ಕೊಡ್ತಕ್ಕಂಥದ್ದು. ಇವರೇನು ಅಂದರೆ ಈ ರಾಹುಲ್ ಗಾಂಧಿಗೆ ಏನಾಗಿದೆ, ಅವ್ರ ನೇತೃತ್ವದಲ್ಲಿ ಎಲ್ಲ ಕಡೆ ಸೋಲ್ತಾವ್ರೆ. ಅದನ್ನು ಸೋಲ್ಬೇಕಾದ್ರೆ ಹೇಳ್ಬೇಕಲ್ಲ, ಕುಣಿಲಾರ್ದವಳು ನೆಲ ಡೊಂಕು ಅಂತ ಹೇಳಿದ್ರಲ್ಲ. ಸೊ EVMಯಿಂದ ಕೂಡ ಅವ್ರು ಗೆದ್ದುಬಿಟ್ಟವ್ರೆ ಅಂಥೇಳಿ ಇದನ್ನು ಒಂಥರ ಡೈವರ್ಟ್ ಮಾಡೋವಂಥ ಕೆಲಸನ ಅವ್ರು ಮಾಡ್ತಾವ್ರೆ. ಜನ ಯಾರು ಕೂಡ ಮೂರ್ಖರು ಅಲ್ಲ, ನಂಬೋದು ಇಲ್ಲ ಅದರಲ್ಲಿ. ಸರ್, ಈಗ ಜೂನ್ 30ರೊಳಗೆ ಚುನಾವಣೆ ನಡೆಸಿ ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಈ ಆದೇಶ ಪಾಲಿಸ್ತದ ಸರ್ಕಾರ? ನಿಜಕ್ಕೂ ಕೂಡ GBA ಚುನಾವಣೆ ಮಾಡೋಕ್ಕೆ ಈಗ ಸರ್ಕಾರಕ್ಕೆ ಇಷ್ಟ ಇದೆಯಾ? BJP ಕೂಡ ಇನ್ ದ ಸೇಮ್ ವೇ BJP JDS ಮೈತ್ರಿಯಾಗಿ ಮುಂದುವರೆದು GBAಲಿ ಒಂದಾಗಿ ಹೋರಾಟ ಮಾಡ್ತಾರೆ. GBA ಬಗ್ಗೆ ಓವರ್ ಆಲ್ ಆಗಿ ಎಲೆಕ್ಷನ್ ನಡೆಸೋದಕ್ಕೆ ಎಂಟೈರ್ ಪಾಲಿಟಿಷಿಯನ್ಸ್ ಯಾರಿದ್ದಾರೆ ಇವ್ರಿಗೆಲ್ಲರಿಗೂ ಇಷ್ಟ ಇದೆಯಾ? ಕಾಂಗ್ರೆಸ್ ಅವ್ರಿಗೆ ಇಷ್ಟ ಇಲ್ಲ. ಯಾಕೆಂದರೆ ಈಗಿರೋಂಥ ಪರಿಸ್ಥಿತಿಯಲ್ಲಿ, ಈಗಿರ್ತಕ್ಕಂಥ ಈ ಗೊಂದಲದಲ್ಲಿ ಅಭಿವೃದ್ಧಿ ಶೂನ್ಯ ಆಗಿರ್ತಕ್ಕಂಥದ್ದು, ಅನೇಕ ಜನ ಜೈಲಿಗೆ ಹೋಗಿರ್ತಕ್ಕಂಥದ್ದು MLAಗಳು, ಈ ಥರ ಮೊನ್ನೆ ಏನು ಇಡೀ ರಾಜ್ಯದಲ್ಲಿ ಚುನಾವಣೆಗಳಾಯಿತು ಅದರಲ್ಲಿ ಸೋತಿರ್ತಕ್ಕಂಥದ್ದು ಖಂಡಿತವಾಗಿ ಕೂಡ ಅವ್ರಿಗಿಲ್ಲ. ಆದರೆ ಸುಪ್ರೀಂ ಕೋರ್ಟು ಅವ್ರು ಹೇಳ್ತು, ನಮಗೆ ಅಫಿಡವಿಟ್ ಹಾಕಬೇಕು, ಯಾವತ್ತು ಎಲೆಕ್ಷನ್ ಮಾಡ್ತೀರಿ, ನೀವು ಕ್ಷೇತ್ರ ವಿಂಗಡಣೆ ಮಾಡಿದ್ದೀರ ಎಲ್ಲ. ಸೊ ಅರಾತುರಿಯಲ್ಲಿ 12ನೇ ತಾರೀಕು ಡೇಟ್ ಕೊಟ್ಟಿದ್ದರು. ಆ ಡೇಟ್ ಒಳಗಡೆ ಇವ್ರು ಏನು ಮಾಡಿದ್ರು, ನಾವು ಮೀಸಲಾತಿಯನ್ನು ಕೂಡ ಕೊಟ್ಟಿದ್ದೀವಿ ಅಂತೇಳಿ ಹಾಕಿದ್ದಾರೆ ಅವ್ರಿಗೆ. ಸೊ ನಾವಂತೂ ಈಗ ಸುಪ್ರೀಂ ಕೋರ್ಟು ಇಲ್ಲಿವರೆಗೂ ಡೇಟ್ ಕೊಟ್ಟಿರಲಿಲ್ಲ. ಅವ್ರೇನು ಅಂದರೆ ಅಫಿಡವಿಟ್ ಹಾಕೋಕ್ಕೆ ಹೇಳಿದರು. ಆದರೆ ಇವತ್ತು 3 ಸದಸ್ಯ ಅಂದರೆ 3 ಜನ ಚೀಫ್ ಜಸ್ಟಿಸ್ ನೇತೃತ್ವದಲ್ಲಿ ಜೂನ್ 30ರೊಳಗಡೆ ಚುನಾವಣೆ ಮಾಡಬೇಕು ಅಂತ ಹೇಳಿರೋದ್ರಿಂದ ಅದನ್ನು ಕ್ವಶ್ಚನ್ ಮಾಡೋಕ್ಕಾಗೋದಿಲ್ಲ. ಅದರಲ್ಲಿ ನೀವು ಅದರಲ್ಲೇನಾದರೂ ಟೆಕ್ನಿಕಲಿ ತಪ್ಪಾಗಿದೆ. ಈಗ ಮೀಸಲಾತಿ ಕೆಲವು ಕಡೆ ಏನಾಗಿದೆ 50% ಕೊಡಬೇಕು ಲೇಡೀಸ್ಗೆ, ಕೆಲವು ಕಡೆ 50% ಕೊಟ್ಟಿಲ್ಲ. ಅದ್ರ ಮೇಲೆ ಯಾರನ್ನ ಕೋರ್ಟ್ಗೆ ಹೋಗಲಿ, ಸ್ಟೇ ಆಗಲಿ ಅಂತ ಏನಾರು ಮಾಡಿದ್ರೆ ಖಂಡಿತವಾಗಿ ಕೂಡ ಸುಪ್ರೀಂ ಕೋರ್ಟು ಚೀಮಾರಿ ಅಂತೂ ಆಗ್ತಾರೆ. ಸೊ ನಾವಂತೂ ಈಗ ಎಲೆಕ್ಷನ್ಗೆ ಸಿದ್ಧತೆಗಳನ್ನು ಕೂಡ ಮಾಡ್ತಾಯಿದ್ದೀವಿ. ಬಹುಶಃ ನಾಳೆ ನಾಡಿದ್ದು ಬೆಂಗಳೂರಿನ ಎಲ್ಲ ಪ್ರಮುಖರು ಕೂಡ ಸೇರಿಕೊಂಡು ನಮ್ಮ ಕಾರ್ಯಯೋಜನೆ ಮತ್ತು ಗೆಲ್ಲೋದಕ್ಕೆ ಏನೇನು ಮಾಡಬೇಕು ಅವೆಲ್ಲವನ್ನು ಕೂಡ ನಾವು ತಯಾರಿ ಅಂತೂ ಇದ್ದೀವಿ. ನಾವು ಚುನಾವಣೆಗೇನು ಹಿಂದೆ ಮುಂದೆ ಹೋಗಲ್ಲ. ಯಾಕಂದರೆ ಯಾವತ್ತನ ಒಂದಿನ ಎಲೆಕ್ಷನ್ ಆಗಲೇಬೇಕಲ್ವ. ನೀವು ಸ್ಥಳೀಯ ಜನಪ್ರತಿನಿಧಿಗಳಿಲ್ಲ ಅಂತಂದರೆ ಕೇವಲ MLA MP ನೋಡ್ಕೊಳಕ್ಕಾಗೋದಿಲ್ಲ, ಭಾಳ ಕಷ್ಟ ಆಗ್ತದೆ ನಮಗೂ ಕೂಡ. ಇವತ್ತಲ್ಲಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಇಲ್ಲ, ತಾಲೂಕು ಪಂಚಾಯತಿನೂ ಎಲೆಕ್ಷನ್ ಇಲ್ಲ, ಗ್ರಾಮ ಪಂಚಾಯತಿ ತಿಂಗಳಿಗೆ ಲಾಸ್ಟ್ ಆಗ್ತಾಯಿದೆ. ಅಂದರೆ ಇಡೀ ಕ್ಷೇತ್ರಕ್ಕೆ ನಾವು ಒಬ್ಬರೇ MLA ಒಬ್ಬರೇ. ಇದು ಸ್ವಾರ್ಥನೂ ಆಗ್ತದೆ ಮತ್ತು ಇದು ಅಸಾಧ್ಯನೂ ಕೂಡ ಆಗ್ತದೆ. ಸ್ಥಳೀಯ ಸಂಸ್ಥೆಯ ಚುನಾವಣೆಗಳನ್ನು ಕಾರಣ ಇಲ್ಲದೆ ಮುಂದೂಡಬಾರ್ದು. ಕಾಲಕ್ಕೆ ಆ ಚುನಾವಣೆಗಳನ್ನು ನಡೆಸಬೇಕು. ಈಗ ಚುನಾವಣೆ ನಡೆಸಲಿಲ್ಲ ಅಂಥೇಳಿ ನಿಮಗೆ 15 ಫೈನಾನ್ಸ್ ದುಡ್ಡೇ ಕೊಡಲಿಲ್ಲ. ಯಾಕಂದರೆ ಸ್ಥಳೀಯ ಸಂಸ್ಥೆಗಳು ಕೊಡೋದು, ಸ್ಥಳೀಯ ಸಂಸ್ಥೆಗಳು ಇಲ್ಲ ಅಂಥೇಳಿ ನಮಗೆ ಹೆಚ್ಚು ಕಮ್ಮಿ ಒಂದು 15,000 ಕೋಟಿಯಷ್ಟು ಇಡೀ ರಾಜ್ಯಕ್ಕೆ ದುಡ್ಡು ಬರ್ದಂಗೆ ಆಗೈತೆ ಇಲ್ಲಿ. ಇದು ರಾಜ್ಯ ಸರ್ಕಾರನೇ ಹೊಣೆ ಇದರಲ್ಲಿ. ನಾವು ಆ ಪಾರ್ಟಿ ಈ ಪಾರ್ಟಿ ಅಂತಲ್ಲ. ಈಗ ನಮ್ಮ ಪಾರ್ಟಿಯಲ್ಲೂ ಕೆಲವರಿಗೆ ಎಲೆಕ್ಷನ್ ಆಗೋದು ಬೇಡ ಅಂತ ಇರ್ಬೋದೇನೋ, ಆದರೆ ನಾವಂತೂ ಒಪ್ಪೋದಿಲ್ಲ. ಅದರಲ್ಲಿ ನಾನು ಮೊದಲಿಂದ ಕೂಡ ಚುನಾವಣೆ ಆಗಬೇಕು ಅಂತೇಳಿ ವಾದ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ನಾನು.